एतस्मिन् खलु आकाशे एतस्मिन् खलु अक्षरे आकाशः ओतश्च प्रोतश्च प्राणो वै ज्येष्ठश्च प्रेष्ठश्च परोक्षप्रिया इव हि देवाः परोक्षप्रिया इव हि देवाः। श्रीगुरुभ्यो नमः। भागवते प्रथमे स्कन्धे 12 अध्याये अयं धृतराष्ट्रः आम्बिकेयः मरणकाले चिन्तनीयं लयं यथा दध्यौ इति स्वयं तस्य पिता वेदव्यासः वर्णयामास। अहो महदिदं भाग्यं प्रज्ञाचक्षुषः धृतराष्ट्रस्य यत् तस्य पिता लोकपिता स्वयं नारायणः वेदव्यासरूपः तस्य समीपे उपस्थाय तं तपसि प्रेरयामास। अथात्र कश्चन प्रश्नः उदेति। धृतराष्ट्रः एवं लयं चिन्तयामास, न तु गाङ्गेयः भीष्मः इति। तथा च किं कृतोऽयं व्यत्यासः गाङ्गेयाम्बिकेययोः इति। तस्य एवं प्रायः उत्तरं वक्तव्यं भवेत्। गाङ्गेयः भीष्मः स्वमरणात् प्राक् शान्तिपर्वणि अनुशासनपर्वणि च नैकानि तत्त्वानि पाण्डवान् अन्यांश्च ऋषीन् बोधयामास। तदेव तस्य मरणात् प्राक् कर्तव्यम् आसीत्, यत् स्वयं भगवानेव कृष्णः तत्र स्थित्वा तं पाण्डवान् बोधयामास। अथ च धृतराष्ट्रस्य कर्तव्यम् आसीत् लयचिन्तनमिति। तदेव च अन्यः कृष्णः वासिष्ठः तस्य समीपे मरणकाले स्थित्वा तं प्रेरयामास इति। ಧೃತರಾಷ್ಟ್ರ ಲಯಚಿಂತನೆ ಮಾಡಿದ್ದನ್ನು ಕೇಳಿ ನಾವೆಲ್ಲ ಬಹಳ ಕೌತುಕಪಟ್ಟಿದ್ದೇವೆ. ಯಾಕೆಂದರೆ ತನ್ನ ಜೀವಮಾನದ ಉದ್ದಕ್ಕೂ ಸ್ವಜನ ಪಕ್ಷಪಾತ, ಮಕ್ಕಳ ಬಗ್ಗೆ ಒಂದು ಕುರುಡು ಮೋಹ ಇದರಲ್ಲೇ ಮುಳುಗಿದ್ದಂತಹ ಧೃತರಾಷ್ಟ್ರ ಹೇಗೆ ಅಂತ್ಯಕಾಲದಲ್ಲಿ ಇಂಥದೊಂದು ಅದ್ಭುತವಾದ ಚಿಂತನವನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಹೇಗೆ ತನ್ನ ಕಶ್ಮಲಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ. ಮತ್ತು ಈ ಆಂಬಿಕೇಯನಾದಂಥ ಧೃತರಾಷ್ಟ್ರನಿಗೆ ಬಂದಿರುವಂಥ ಲಯಚಿಂತನ ಯಾಕೆ ಗಾಂಗೇಯನಾದಂಥ ಭೀಷ್ಮನಿಗೆ ಬರಲಿಲ್ಲ ಅನ್ನುವ ಒಂದು ಪ್ರಶ್ನವೂ ನಮಗೆ ಬರ್ತದೆ. ಅದೆಲ್ಲದಕ್ಕೂ ಕೂಡ ನಾವು ಹೀಗೆ ಉತ್ತರವನ್ನು ಹೇಳಬೇಕು. ಈ ಯಾರು ತಮ್ಮ ಮರಣ ಕಾಲದಲ್ಲಿ ಯಾವ ವ್ಯಕ್ತಿ ಯಾವ ಸಾಧಕ ಏನು ಮಾಡಬೇಕು ಅನ್ನುವುದೆಲ್ಲ ಸ್ವಯಂ ಭಗವಂತನಿಂದಲೇ ಪ್ರೇರಿತ ಆಗಿರ್ತದೆ. ಹಾಗವರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಭೀಷ್ಮ ಪ್ರಾಯ ಯೋಗ್ಯತೆಯಲ್ಲಿ ಈ ಧೃತರಾಷ್ಟ್ರನಿಗಿಂತ ದೊಡ್ಡವನು. ನನಗೆ ಆ ಕಕ್ಷಾ ತಾರತಮ್ಯ ನೆನಪಿಗೆ ಬರ್ತಿಲ್ಲ, ಆದ್ದರಿಂದ ಪ್ರಾಯ ಅಂತ ಹೇಳಿದೆ ಅಷ್ಟೆ. ಅದೇನೇ ಇರಲಿ, ನಾನು ಹೇಳುವುದಂತೂ ಆ ಥರ ಹೇಳಿದ್ದೇನೆ. ಭೀಷ್ಮ ಮರಣಕ್ಕಿಂತ ಮುಂಚೆ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಸ್ವಯಂ ಯಾದವ ಕೃಷ್ಣ ಅಲ್ಲಿದ್ದು ಪಾಂಡವರಿಗೆ ಆ ಭೀಷ್ಮನ ಮೂಲಕ ಬೋಧನೆ ಮಾಡಿಸಿದ. ಅದು ಒಂದು ರೀತಿಯ ಮರಣಕ್ಕಿಂತ ಮುಂಚೆ ಮಾಡಬೇಕಾದ ಒಂದು ಪ್ರಧಾನವಾದ ಕರ್ತವ್ಯವೇ. ಧೃತರಾಷ್ಟ್ರನಿಗೆ ಸಂಬಂಧಪಟ್ಟಂತೆ ವಾಸಿಷ್ಠ ಕೃಷ್ಣ ವೇದವ್ಯಾಸ ಅಲ್ಲಿ ನಿಂತು ಅವನಿಂದ ಧ್ಯಾನ ಮಾಡಿಸಿದ. ಸ್ವಯಂ ವೇದವ್ಯಾಸರ ಮಾರ್ಗದರ್ಶನದಲ್ಲಿ ಇಂಥದ್ದೊಂದು ಕಾರ್ಯ ಮಾಡಿದ್ದರಿಂದ ಈ ಧೃತರಾಷ್ಟ್ರನಿಗೆ ಯಾವುದೇ ರೀತಿಯಾದಂಥ ವಿಘ್ನ ಆಗಲಿಲ್ಲ ಅಂತನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಯಾರು ಯಾವ ಕಾಲದಲ್ಲಿ ಏನನ್ನು ಚಿಂತಿಸಬೇಕು ಅನ್ನುವುದೆಲ್ಲ ಆಯಾ ಜೀವಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಅದನ್ನು ಸ್ವಯಂ ಭಗವಂತ ನಿರ್ದೇಶಿಸ್ತಾನೆ ಕೂಡ. ಅನೇಕ ಬಾರಿ ಅವರು ತಮ್ಮ ಜೀವಮಾನದ ಉದ್ದಕ್ಕೂ ಬದುಕಿದ ರೀತಿ,
ಅಥವಾ ಮರಣಕಾಲದಲ್ಲಿ ವರ್ತಿಸಿದ ರೀತಿ ಇವರು ಯಾರು ಯಾರಿಗಿಂತ ಶ್ರೇಷ್ಠರು ಅನ್ನುವುದನ್ನೇನು ತೋರಿಸೋದಿಲ್ಲ. ಕೆಲವು ಬಾರಿ ಅದು ತೋರಿಸ್ತವೆ, ಇಲ್ಲಂತಲ್ಲ, ಅನೇಕ ಬಾರಿ ತೋರಿಸದೇ ಇರುವುದೇ ಹೆಚ್ಚು. ಹೀಗೆ ಧೃತರಾಷ್ಟ್ರ ತನ್ನ ಜೀವಮಾನದುದ್ದಕ್ಕೂ ಅನೇಕ ರೀತಿಯಾಗಿ ಕ್ಷುಲ್ಲಕವಾಗಿಯೇ ವರ್ತಿಸಿದ, ಖಳನಾಯಕನಂತೆ ವರ್ತಿಸಿದ. ಆದರೆ ನಿಜವಾದ ಜ್ಞಾನಿಯಂತೆ ವರ್ತಿಸಿದ ಮರಣಕ್ಕಿಂತ ಮುಂಚೆ. ಇದು ಒಬ್ಬ ಸಾಧಕ, ಧೃತರಾಷ್ಟ್ರನಂಥ ಒಬ್ಬ ದೊಡ್ಡ ಸಾಧಕ, ಗಂಧರ್ವ ಅವನು. ಅಂಥ ಒಬ್ಬ ಸಾಧಕ ತನ್ನ ಜೀವಮಾನದಲ್ಲಿ ಹೇಗೆ ವರ್ತಿಸಿದ ಅಂತನ್ನೋದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರ ಜೀವಮಾನದಲ್ಲಿಯೂ ಕೂಡ ಇಂಥ ಏಳು ಬೀಳುಗಳು ಇದ್ದೇ ಇರ್ತವೆ. ಯಾವುದೋ ನಿರ್ದಿಷ್ಟ ಕಾಲದಲ್ಲಿ ಆತ ಹೇಗೆ ವರ್ತಿಸಿದ, ಹೇಗೆ ದುಷ್ಟತನದಿಂದ ವರ್ತಿಸಿದ ಅನ್ನುವುದೆಲ್ಲ ಅಷ್ಟು ಪ್ರಧಾನವಾದ ಸಂಗತಿ ಆಗೋದಿಲ್ಲ. ಜೀವನ ಒಂದು ಹಾವು ಏಣಿ ಆಟ ಇದ್ದಂತೆ ಇರ್ತದೆ. ಅದೇ ಅನೇಕ ರೀತಿಯಾಗಿ ಹೀಗೆ ವರ್ತಿಸಲಿಕ್ಕೆ ಕಾರಣ ಆಗ್ತದೆ ಅಷ್ಟೆ. ಆದ್ದರಿಂದ ಧೃತರಾಷ್ಟ್ರನಂಥ ಮಹನೀಯನೇ ಹೀಗೆಲ್ಲ ವರ್ತಿಸಿದ ಅಂತಾದಾಗ ನಮ್ಮ ಸ್ಥಿತಿ ಏನಾಗಬಹುದು? ಏನಾದರೂ ಒಬ್ಬ ಮನುಷ್ಯ ಬಿದ್ದ ಮೇಲೆ ಬಿದ್ದೇ ಇರ್ತಾನೆ ಅಂತಲ್ಲ, ನಡೆಯುವವರು ಬಿದ್ದೇ ಬೀಳ್ತಾರೆ, ನಡೆಯುವವರೇ ಬೀಳ್ತಾರೆ, ಮಲಗಿದ್ದವರು ಬೀಳುವುದೇ ಇಲ್ಲ. ಅದೊಂದು ಸ್ವಾರಸ್ಯದ ಸಂಗತಿ. ಆದ್ದರಿಂದ ಧೃತರಾಷ್ಟ್ರ ನಡೀತಾ ಇದ್ದ, ಅವನು ಬಿದ್ದ ಅಷ್ಟೇ. ಆದ್ದರಿಂದ ಈ ವಿಷಯ ಏನು ಬಹಳ ಮಹತ್ವದ ವಿಷಯ ಏನಲ್ಲ. ಅವನು ತನ್ನ ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ಈ ಭೀಷ್ಮ ಮಹಾ ಸಾಧನೆಯನ್ನೇ ಮಾಡಿದ. ಅದನ್ನು ಕೂಡ ನಾವು ನೋಡಬೇಕು. ಹೀಗೆ ಭೀಷ್ಮನ ಸಾಧನೆ ಬೇರೆ, ಧೃತರಾಷ್ಟ್ರನ ಸಾಧನೆ ಬೇರೆ ಅನ್ನುವುದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ. ಅದನ್ನು ಕಳೆದ ದಿವಸ ನಾವು ನೋಡಿದ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಇವತ್ತು ಕಳೆದ ದಿವಸ ನೋಡಿದ ಉಳಿದ ಸಂಗತಿಗಳೇನಿವೆ ಅದರ ಮುಂದಿನ ಸಂಗತಿಗಳನ್ನು ಇವತ್ತು ನಾವು ನೋಡಬೇಕಾಗಿದೆ. ಈ ನಿರ್ದಿಷ್ಟವಾದ ಶ್ಲೋಕಕ್ಕೆ 54ನೇ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತನ್ನೋದನ್ನು ನೋಡಿದ್ದೀವಿ. ಹಾಗೆ ಇನ್ನಿತರ ವ್ಯಾಖ್ಯಾನಕಾರರು, ನಮ್ಮವರೇ ಆದಂತಹ ಅನಂತ ತೀರ್ಥರು ಮೊದಲಾದವರು ಹೇಳಿದ ವ್ಯಾಖ್ಯಾನಗಳನ್ನು, ಗೋವಿಂದಾಚಾರ್ಯ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ಇವತ್ತು ನಾವು ನೋಡಬೇಕಾದದ್ದು ಭಾಗವತ ತಾತ್ಪರ್ಯ. ಮತ್ತು ಅದಕ್ಕನುಸಾರವಾಗಿ ಯಾದವಾರ್ಯರು, ವಿಜಯಧ್ವಜರು ಏನು ಹೇಳಿದರು ಅಂತನ್ನೋದನ್ನು ಕೂಡ ಗಮನಿಸಬೇಕು. ಭಾಗವತ ತಾತ್ಪರ್ಯವನ್ನು ಮೊದಲಿಗೆ ಗಮನಿಸೋಣ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತನ್ನೋದನ್ನು ನೋಡೋಣ. 2 ವಿಧ ಆಕಾಶಗಳು ಮೊದಲಾದ್ರ ಬಗ್ಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮತ್ತು ಜೀವೋಪಾಧಿಯ ಬಗ್ಗೆ ವರ್ಣನೆ ಮಾಡ್ತಾರೆ. ಲಯಚಿಂತನವನ್ನು ಹೀಗೆ ಯಾಕೆ ಮಾಡಿದ ಧೃತರಾಷ್ಟ್ರ ಅಂತನ್ನುವುದನ್ನು ಕೂಡ ವರ್ಣಿಸ್ತಾರೆ. ಅದನ್ನೆಲ್ಲ ಈಗ ನೋಡೋಣ. ವಿಜ್ಞಾನಾತ್ಮ ವಿರಿಂಚೋಯಂ ಯಸ್ತಸ್ಮಿನ್ ಲೀಯತೆ ಜಗತ್ ಯಾದಾಂಸಿ ಸಾಗರೇ ತದ್ವತ್ ಸ ಕ್ಷೇತ್ರಜ್ಞೆ ಜನಾರ್ದನೆ ಹೃದಯಸ್ಥೇ ಚ ಸಚ ವ್ಯಾಪ್ತೆ ಸ್ವಾತ್ಮನ್ಯೇಕೀಭವತ್ಯುತ ಪ್ರಳಯೌ ಭೇದವಂತೌ ಪೂರ್ವೋಕ್ತೌ ಬ್ರಹ್ಮಕೃಷ್ಣಯೋ ಅಂತಸ್ತಸ್ಯ ಬಹಿಷ್ಠೇತು ತಸ್ಯ ತಸ್ಮಿನ್ ಅಭೇದತಃ ಇತಿ ಬ್ರಹ್ಮವೈವರ್ತೆ ಅಂತ ಬ್ರಹ್ಮವೈವರ್ತ ಪುರಾಣವನ್ನು ಆಚಾರ್ಯರು ಇಲ್ಲಿ ಉದ್ಧರಿಸ್ತಾರೆ. ಅದಕ್ಕೇನು ಅರ್ಥ? ಈಗಾಗಲೇ ನಾವು ಒಂದಿಷ್ಟು ನೋಡಿದ್ದೇವೆ. ಇದರ ಅರ್ಥ ವಿಶೇಷವನ್ನು ನಾವೀಗ ನೋಡಬೇಕಾಗಿದೆ. ವಿಜ್ಞಾನಾತ್ಮ ವಿರಿಂಚೋಯಂ, ಈ ಚತುರ್ಮುಖ ಬ್ರಹ್ಮ ಅವನು ಈ ಜೀವನ ಅಭಿಮಾನಿ. ಜೀವ ಅಂದರೆ ಅವನು ಜ್ಞಾನಸ್ವರೂಪ, ಜ್ಞಾನಸ್ವರೂಪನಾದಂಥ ಜೀವನ ಅಭಿಮಾನಿ ಅವನು.
ವಿಜ್ಞಾನಾತ್ಮ ವಿರಿಂಚೋಯಂ. ಆ ವಿರಿಂಚ ಈ ಎಲ್ಲ ಜೀವರಲ್ಲೂ ಹಿರಿಯ, ಅವನೊಳಗೆ ಈ ಜಗತ್ತೆಲ್ಲವೂ ಕೂಡ ಲೀನ ಆಗ್ತದೆ. ಅದು ಹೇಗೆ ಅಂದರೆ, ಸಾಗರದಲ್ಲಿ ಎಲ್ಲ ಜಲಚರಗಳು ಇರ್ತಾವಲ್ಲ, ಹಾಗೆ ಸಮಸ್ತ ಪ್ರಪಂಚವೂ ಕೂಡ, ರುದ್ರಾದಿ ಸಮಸ್ತ ಪ್ರಪಂಚವೂ ಕೂಡ, ಎಲ್ಲ ಜೀವಜಾಲವೂ ಕೂಡ ಈ ಜೀವೋತ್ತಮನಾದಂಥ ಮತ್ತು ಕಾಲಾಭಿಮಾನಿಯೂ ಆದಂಥ ಚತುರ್ಮುಖ ಬ್ರಹ್ಮನಲ್ಲಿ ಲೀನ ಆಗ್ತದೆ. ಅವನು ಮಹತ್ತತ್ವದ ಅಭಿಮಾನಿಯೂ ಹೌದು. ಅವನು ಪ್ರಕೃತಿಗೆ ನಿಯಾಮಕನಾದಂಥ ಹೃದಯಾಂತರ್ಗತನಾದಂಥ ಹರಿಯಲ್ಲಿ ಹೋಗಿ ಸೇರ್ಕೊಳ್ತಾನೆ. ಆ ಹರಿ ವ್ಯಾಪ್ತವಾದಂಥ ತನ್ನದೇ ಆದ ಮತ್ತೊಂದು ರೂಪದಲ್ಲಿ ಐಕ್ಯ ಹೊಂದುತ್ತಾನೆ. ಚತುರ್ಮುಖ ಬ್ರಹ್ಮನಿಗೂ ಹೀಗೆ ಹರಿಯಲ್ಲಿ ಲಯ ಆಯಿತು, ಹಾಗೆ ಹರಿಗೂ ಕೂಡ ತನ್ನದೇ ಆದ ಮತ್ತೊಂದು ರೂಪದಲ್ಲಿ ಲಯ ಆಯಿತು. ಆದರೆ ಇವೆಲ್ಲವೂ ಒಂದೇ ರೀತಿಯಾದ್ದು ಅಂತ ತಿಳ್ಕೋಬಾರ್ದು, ಅದಕ್ಕೆ ವ್ಯತ್ಯಾಸ ಇದೆ. ಪ್ರಕೃತಿಯಲ್ಲಿ ಅಂತರ್ಗತವಾದಂಥ ದೇಹಾಂತರ್ಗತವಾದಂಥ ಹರಿಯ ರೂಪಗಳು ಆ ವ್ಯಾಪ್ತವಾದಂಥ ರೂಪದಲ್ಲಿ ಲಯ ಹೊಂದುವುದು ಅಂದರೆ ಐಕ್ಯ ಹೊಂದುವುದು ಅಂತ ಅರ್ಥ. ಲಯ ಅಂದರೆ ಅಲ್ಲಿ ನಾಶ ಅಂತ ಅರ್ಥ ಅಲ್ಲ, ಕೇವಲ ಏಕೀಭೂತ ಆಗುವುದು ಅಂತ ಅದರ ಅರ್ಥ. ಏಕೆಂದರೆ ಎಲ್ಲ ಭಗವಂತನ ರೂಪಗಳು ಕೂಡ ಅನಾದಿ ಕಾಲದಿಂದಲೂ ಇದ್ದೇ ಇವೆ, ಆ ರೂಪಗಳು ಏಕೀಭೂತವಾಗಿವೆ. ಆದರೆ ಚತುರ್ಮುಖ ಬ್ರಹ್ಮ ಮಾತ್ರ ಹರಿಯಲ್ಲಿ ಲಯ ಹೊಂದುವುದು ಅಂದರೆ ತನ್ನ ದೇಹವನ್ನು ಪರಿತ್ಯಾಗ ಮಾಡುವುದು ಅಂತ ಅರ್ಥ. ಅವನಿಗೆ ದೇಹ ಪರಿತ್ಯಾಗವೇ ಇದೆ ಚತುರ್ಮುಖ ಬ್ರಹ್ಮನಿಗೆ. ಅವನಿಗೂ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಇವೆಲ್ಲ ಇರುವುದರಿಂದ ಭೌತಿಕವಾದಂಥ ದೇಹ ಅವನು ಪರಿತ್ಯಾಗ ಮಾಡಿಯೇ ಮಾಡ್ತಾನೆ. ಅದು ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂತೆ, ನಮ್ಮಂತೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಭೌತ ದೇಹವೇ ಇದ್ದರೂ ಆ ಭೌತ ದೇಹ ಅದು ನಮ್ಮಂತೆ ರಕ್ತ ಮಾಂಸಾದಿಗಳಿಂದ ತುಂಬಿದ್ದಲ್ಲ, ಹಾಗೆ ತಮೋಗುಣ ರಜೋಗುಣಗಳಿಂದ ಕೂಡಿದ್ದೂ ಅಲ್ಲ. ಸತ್ವಗುಣವೇ ಅಲ್ಲಿ ಬಹಳ. ಪ್ರಕೃತಿಯ 3 ಗುಣಗಳಲ್ಲಿ ಒಂದಾದಂಥ ಸತ್ವಗುಣ ಅಲ್ಲಿ ಬಹಳ. ರಜೋಗುಣ ತಮೋಗುಣಗಳು ಇಲ್ಲ ಅಂತಲ್ಲ, ಸೃಷ್ಟಿಯಲ್ಲಿ ರಜೋಗುಣ ತಮೋಗುಣಗಳು ಸತ್ವಗುಣದ ಜೊತೆಗೇ ಇರ್ತವೆ. ಪೂರ್ಣವಾಗಿ ಶುದ್ಧವಾಗಿ ಸತ್ವವಾಗಲಿ ರಜಸ್ಸಾಗಲಿ ತಮಸ್ಸಾಗಲಿ ಇರೋದು ಸಾಧ್ಯ ಇಲ್ಲ. ಅಂತೂ ಈ 3 ಗುಣಗಳು ಒಟ್ಟಿಗೆ ಇರ್ತವೆ. ಹಾಗೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಶುದ್ಧ ಒಂದು ಸತ್ವ ಗುಣ ಹೆಚ್ಚಿದೆ, ಉಳಿದ ಗುಣಗಳು ಕಡಿಮೆ ಇವೆ. ಹೀಗೆ ದೇಹ ಅಂತ ಅನ್ನೋದು ಇದ್ದೇ ಇರ್ತದೆ ಅಂತ ಅದರ ತಾತ್ಪರ್ಯ. ಆ ದೇಹವನ್ನು ಅವನು ಪರಿತ್ಯಾಗ ಮಾಡ್ತಾನೆ. ಇದು ಅಲ್ಲಿ ಆ ಶ್ಲೋಕದಲ್ಲಿ ಬಂದಿರುವಂಥ ವಿಚಾರ. ಹೃದಯಸ್ಥೇಚ ಸಚ ವ್ಯಾಪ್ತೆ. ಕ್ಷೇತ್ರಜ್ಞನಾದಂಥ ಜನಾರ್ದನನಲ್ಲಿ ಆ ಕ್ಷೇತ್ರಜ್ಞ ಅಂದರೆ ನಮ್ಮ ಹೃದಯದೊಳಗಿರುವಂಥ ಭಗವಂತ. ಇದಂ ಶರೀರಂ ಕ್ಷೇತ್ರಜ್ಞ, ನಮ್ಮ ಈ ಶರೀರಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಅದನ್ನು ತಿಳಿದಿರುವ ಭಗವಂತನನ್ನು ಕ್ಷೇತ್ರಜ್ಞ ಅಂತಾರೆ. ಮುಖ್ಯವಾಗಿ ಅವನೇ ಕ್ಷೇತ್ರಜ್ಞ. ಅವನಲ್ಲಿ ಚತುರ್ಮುಖ ಬ್ರಹ್ಮ ಲೀನ ಆಗ್ತಾನೆ. ಅವನು ಆ ಪರಮಾತ್ಮ ತನ್ನ ರೂಪವನ್ನು ಮತ್ತೊಂದು ವ್ಯಾಪ್ತವಾದಂಥ ಇನ್ನೊಂದು ರೂಪದಲ್ಲಿ ಏಕೀಭಾವ ಮಾಡಿಕೊಳ್ತಾನೆ. ಪ್ರಳಯವು ಭೇದವಂತವತ್ತು ಪೂರ್ವೋಕ್ತವು ಬ್ರಹ್ಮಕೃಷ್ಣಯೋಹ. ಈ ಚತುರ್ಮುಖ ಬ್ರಹ್ಮ ಮತ್ತು ಕೃಷ್ಣ ಅಂದರೆ ವಿಷ್ಣು, ಇವರಿಬ್ಬರ ಪ್ರಳಯಗಳು ಇಬ್ಬರು ಮಾಡಿದ್ದಕ್ಕೂ ಪ್ರಳಯ ಅಂತಲೇ ಅಂತಾರೆ. ಆದರೆ ಆ ಪ್ರಳಯಗಳಲ್ಲಿ ವ್ಯತ್ಯಾಸವಿದೆ. ಅಂತಸ್ಥಸ್ಯ ಬಹಿಷ್ಠೇತು ತಸ್ಯ ತಸ್ಮಿನ್ ಅಭೇದತಃ. ಭಗವಂತನ ಒಳಗಿರುವ ರೂಪ ಹೊರಗಿರುವ ರೂಪದಲ್ಲಿ ಲೀನ ಆಗ್ತದೆ, ಯಾಕೆಂದರೆ ಅಭೇದವೇ ಇರುವುದರಿಂದ. ಇತಿ ಬ್ರಹ್ಮವೈವರ್ತ, ಇದು ಬ್ರಹ್ಮಪುರಾಣದ ಮಾತು. ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ ಬರ್ತದೆ. ಧೃತರಾಷ್ಟ್ರ ಈಗ ಲಯವನ್ನು ಚಿಂತನೆ ಮಾಡಿದ, ಹಾಗಾದ್ರೆ ಲಯ ಈಗ ಆಗ್ತದಾ ಅಂತ ಒಂದು ಪ್ರಶ್ನೆ ಬಂದರೆ, ಕಾಲೇ ತಸ್ಯ ತತ್ರ ಲಯೋ ಭವಿಷ್ಯತಿ ಇತಿ ಧ್ಯಾನ ಮಾತ್ರ ವಿಲಾಪನಂ. ಧೃತರಾಷ್ಟ್ರ ಈಗ ಚಿಂತನೆ ಮಾಡುವುದೇನಿದೆ, ಈಗ ಲಯ ಆಗ್ತಿದೆ ಅಂತ ಚಿಂತನೆ ಮಾಡ್ತಿಲ್ಲ ಅವನು. ಮುಂದೆ ಲಯ ಆಗುವುದಿದೆ, ಅದನ್ನು ಧೃತರಾಷ್ಟ್ರ ಚಿಂತನೆ ಮಾಡ್ತಾ ಇದ್ದಾನಷ್ಟೆ. ಮರಣಕಾಲದಲ್ಲಿ ಹಾಗೆ ಮಾಡಬೇಕು ಅಂತಿದೆ, ಇದನ್ನೇ ಲಯ ಮಾಡಿ ಅಂತಿದೆ. ಲಯ ಮಾಡುವುದು ಅಂದರೆ ಲಯವನ್ನು ಚಿಂತನೆ ಮಾಡುವುದು ಅಂತ ಅರ್ಥ. ಇನ್ನು ಮುಂದೆ ಆಗುವುದನ್ನು, ಈಗ ಆಗದೇ ಇರುವುದನ್ನು ಹಾಗೆ ಏನಾದ್ರು ಚಿಂತನೆ ಮಾಡಿದರೆ ಅದಕ್ಕೆ ಅವನನ್ನು ಕರ್ತ ಅಂತಲೇ ಹೇಳ್ತಾರೆ. ಉಚ್ಯತೆ ತಸ್ಯ ಕರ್ತೇತಿ ತಥೈವ ಮುನಯ ಅಮಲಾಹ. ಜ್ಞಾನಿಗಳು ಹಾಗೆ ಹೇಳ್ತಾರೆ, ಮುನಿಗಳು ಹಾಗೆ ಮಾಡ್ತಾರೆ, ತಮ್ಮ ಲಯ ಚಿಂತನವನ್ನು ಮಾಡ್ತಾರೆ. ಹಾಗೆ ಅಂಥೇಳಿ ಅವರೆಲ್ಲರೂ ಲಯಕರ್ತರು ಅಂತ ಅರ್ಥ ಅಲ್ಲ. ಧೃತರಾಷ್ಟ್ರ ಲಯಕರ್ತ ಅಲ್ಲ. ಲಯಕರ್ತ ಬೇರೆ ಒಬ್ಬನೇ ಇದ್ದಾನೆ, ರುದ್ರನೇ ಇದ್ದಾನೆ. ರುದ್ರನಲ್ಲಿ ಅಂತರ್ಯಾಮಿ ಆದಂಥ ನರಸಿಂಹನೇ ಇದ್ದಾನೆ. ಅವರೆಲ್ಲ ಲಯಕರ್ತರು ಬೇರೆಯೇ ಇದ್ದಾರೆ. ಇವರು ಲಯಕರ್ತಾರರಲ್ಲ, ಮತ್ತು ಲಯ ಈಗ ಆಗಿಲ್ಲ ಕೂಡ. ಆದರೆ ಲಯವನ್ನು ಚಿಂತನೆ ಮಾತ್ರ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ, ಅನೇಕ ಮುನಿಗಳಿಗೂ ಕೂಡ
ಹೀಗೆ ಲಯಕರ್ತಾರರು ಲಯವನ್ನು ಚಿಂತನೆ ಮಾಡಿದರು ಅಂತ ವರ್ಣನೆ ಮಾಡ್ತಾರೆ. ಅದು ನಾವು ನೋಡಿದ ಗ್ರಂಥಗಳಲ್ಲಿ ಬಹಳ ವರ್ಣನೆ ಕಾಣದೇ ಇರಬಹುದು. ಮುಂದೆ ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ ಅಂತ ನೆನಪು. ಆಗ ಬಂದಾಗ ಮತ್ತೆ ಧೃತರಾಷ್ಟ್ರ ಇಲ್ಲಿ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಳೋದು. ಹೀಗೆ ಧೃತರಾಷ್ಟ್ರ, ಮುನಿಗಳು ಮೊದಲಾದ ಅನೇಕರೆಲ್ಲ ಹೀಗೆ ಮರಣ ಕಾಲದಲ್ಲಿ ಲಯವನ್ನು ಚಿಂತನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಅವರಿಗೆ ಚಿಂತನೆ ಮಾಡಿದ ಕೂಡಲೇ ಹೀಗೆ ಲಯ ಆಗಿಬಿಡ್ತದೆ ಅಂತ ಏನಿಲ್ಲ. ಇದೆಲ್ಲ ನಾರದ ಪುರಾಣದಲ್ಲಿ ಬಂದಿರುವಂಥ ವಿಚಾರ. ಮುಂದೆ ಈ ಘಟಾಕಾಶ ಮತ್ತು ಅವ್ಯಾಕೃತಾಕಾಶ ಅದ್ರ ಬಗ್ಗೆ ಬಂದಿದೆ, ಅದನ್ನು ಈಗ ನೋಡೋಣ. ಸ್ವರೂಪಂ ಜಾಯಮಾನಂಚ ಆಕಾಶಂಚ ಘಟೇ ದ್ವಿಧ. ಸ್ವರೂಪಂ ಜಾಯಮಾನೇತು ಘಟೇ ನಿರ್ಭೇದಮೇವತು. ಈಗ ಈ ಆಕಾಶ ಅನ್ನುವುದು ಎರಡು ಆಕಾಶಗಳು ನಮ್ಮಲ್ಲಿ, ಒಂದು ಅವ್ಯಾಕೃತ ಆಕಾಶ ಮತ್ತೊಂದು ಭೂತಾಕಾಶ. ಅದ್ರ ಬಗ್ಗೆ ಬೇರೆ ಒಂದಿಷ್ಟು ಇಲ್ಲಿ ಬಂದಿಲ್ಲದೆ ಇರುವಂಥ ವಿವರಣೆಗಳನ್ನು ನಾವು ಹೇಳಬೇಕು. ಅವ್ಯಾಕೃತ ಆಕಾಶ ಅಂದರೆ ಅದು ಸ್ಪೇಸ್, ಜಾಗ ಅಂತ ಏನಿದೆ ಅದು ಕೆಲದಕ್ಕೂ ಅವ್ಯಾಕೃತ ಆಕಾಶ ಅಂತ ಕರೀತಾರೆ. ಈ ಅವ್ಯಾಕೃತ ಆಕಾಶ ಅಂತ ಅನ್ನೋದು ಕಣ್ಣಿಗೆ ಕಾಣಿಸುವುದಲ್ಲ, ನಮ್ಮ ಸಾಕ್ಷೀಂದ್ರಿಯಕ್ಕೆ ಕಾಣಿಸುವಂಥದ್ದು. ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಅದು ಭೌತವಾಗಿರಬೇಕು. ಭೌತವಾದಂಥ ಯಾವುದೇ ಗುಣ ಅವ್ಯಾಕೃತ ಆಕಾಶಕ್ಕಿಲ್ಲ, ಆದ್ದರಿಂದ ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಸಾಕ್ಷೀಂದ್ರಿಯಕ್ಕೆ ಅದು ಗೋಚರ ಆಗ್ತದೆ. ಸಾಕ್ಷೀಂದ್ರಿಯ, ಆಯಾ ಜೀವಸ್ವರೂಪವಾದ ಇಂದ್ರಿಯ ತನ್ನನ್ನು, ತನ್ನ ಸುಖ ದುಃಖ ಮೊದಲಾದದ್ದನ್ನು, ಹಾಗೆ ಅವ್ಯಾಕೃತ ಆಕಾಶ, ಕಾಲ ಮೊದಲಾದೆಲ್ಲವನ್ನು ಕೂಡ ಗ್ರಹಿಸ್ತದೆ. ಈ ಅವ್ಯಾಕೃತ ಆಕಾಶಕ್ಕೆ ಸ್ಪೇಸ್ ಅನ್ನೋದು. ಆದ್ದರಿಂದಲೇ ತೀರಾ ಗಾಢವಾದಂಥ ಕತ್ತಲೆಯಲ್ಲಿಯೂ ಕೂಡ, ಅಥವಾ ಕಣ್ಣಿಲ್ಲದೆ ಇದ್ದಂಥ ಧೃತರಾಷ್ಟ್ರನಂಥ ಕುರುಡರು ಕೂಡ ತನ್ನ ಎದುರಿಗೆ ತನ್ನ ಸುತ್ತಮುತ್ತಲು ಸ್ಪೇಸ್ ಇರುವುದನ್ನು ಅನುಭವಿಸ್ತಾರೆ. ಆದರೆ ಸ್ಪೇಸ್ ಇರುವುದು ಅವ್ರಿಗೆ ಗೊತ್ತಾಗ್ತದೆ, ನಮ್ಮಂತೆಯೇ ಅವರಿಗೂ ಗೊತ್ತಾಗ್ತದೆ. ಆದರೆ ಆ ಸ್ಪೇಸಿನ ನಡುವೆ ಮತ್ಯಾವುದು ಗೋಡೆ, ಮತ್ತು ಕಪಾಟು, ಬಾಗಿಲು, ಚೌಕಟ್ಟು ಯಾವುದಿದೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಕೆಲವು ಬಾರಿ ಅವರು ತೊಂದರೆಗಳನ್ನ ಮಾಡ್ಕೋತಾರೆ, ಕೆಲವು ಬಾರಿ ಅವ್ರಿಗೆ ಗೊತ್ತಾಗ್ಬೋದು. ಅವ್ರಿಗೊಂದು ಸಿಕ್ಸ್ತ್ ಸೆನ್ಸ್ ಇರ್ತದೆ ಅಂತ ಕೇಳ್ತೇವೆ ನಾವು, ಅದರಿಂದ ಅವ್ರಿಗೆ ಗೊತ್ತಾಗ್ಬೋದು. ಇದು ಅವ್ಯಾಕೃತ ಆಕಾಶದ ಕಥೆ. ಭೂತಾಕಾಶ ಅನ್ನುವುದೇನಿದೆ, ಇದು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವ 5 ಮಹಾಭೂತಗಳಲ್ಲಿ ಸೇರಿದ ಒಂದು ಆಕಾಶ. ಅದಕ್ಕೆ ಇದನ್ನು ಭೂತ ಆಕಾಶ ಅಂತ ಕರೀತಾರೆ. ಭೂತ ಅಂದರೆ ಪಂಚಮಹಾಭೂತಗಳಲ್ಲಿ ಸೇರಿದ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಭೂತಾಕಾಶ ಭೂತಮಪಿ ಅಸಿತಂ ದಿವ್ಯ ದೃಷ್ಟಿ ಗೋಚರಂ ಅಂತ ಶಾಸ್ತ್ರದಲ್ಲಿ ಅದನ್ನು ವರ್ಣಿಸ್ತಾರೆ. ಇದಕ್ಕೊಂದು ನೀಲ ಬಣ್ಣ ಇರ್ತದಂತೆ. ಅಸಿತಂ ಕಪ್ಪು ಬಣ್ಣ ಅಥವಾ ನೀಲ ಬಣ್ಣ, ಅದನ್ನು ಹೇಗಾದ್ರೂ ತಿಳ್ಕೋಬಹುದು. ದಿವ್ಯ ದೃಷ್ಟಿ ಗೋಚರಂ, ಆ ನೀಲ ಬಣ್ಣ ನಮ್ಮಂಥ ಸಾಮಾನ್ಯರ ಕಣ್ಣಿಗೆ ಅದು ಕಾಣಿಸುವುದೇ ಇಲ್ಲ. ಅದು ಕಾಣಿಸುವುದು ಕೆಲವರಿಗೆ ಮಾತ್ರ ಕಾಣಿಸ್ತದೆ, ದಿವ್ಯ ಜ್ಞಾನಿಗಳಾದವರಿಗೆ ಮಾತ್ರ ಅದು ಕಾಣಿಸ್ತದೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕು. ಭೂತಮಪಿ ಅಸಿತಂ ದಿವ್ಯ ದೃಷ್ಟಿ ಗೋಚರಂ. ಇವತ್ತಿನ ವಿಜ್ಞಾನದಲ್ಲೂ ಕೂಡ ಅಲ್ಟ್ರಾ ವೈಲೆಟ್ ರೇಸ್ಗಳು ಈ ಆಕಾಶಕ್ಕಿವೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದೇನೇ ಇರಲಿ, ಅವರಲ್ಲಿ 2 ಆಕಾಶಗಳೇನೂ ಇಲ್ಲ. ಅವರಲ್ಲಿರುವುದು ಒಂದೇ ಆಕಾಶ. 2 ಆಕಾಶಗಳಿರುವುದು ನಮ್ಮ ಸಿದ್ಧಾಂತದಲ್ಲಿ. ಈ ಭೂತಾಕಾಶಕ್ಕೆ ಸೃಷ್ಟಿ ಇದೆ, ನಾಶವೂ ಇದೆ. ಅವ್ಯಾಕೃತ ಆಕಾಶಕ್ಕೆ ಸೃಷ್ಟಿ, ನಾಶ ಅಂತನ್ನುವುದು ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಆ ಘಟಾಂಬರ ಮಿವಾಂಬರೆ ಅಂತ ಇಲ್ಲೇನು ಶ್ಲೋಕ ಬಂದಿದೆಯಲ್ಲ, ಅದರ ಕುರಿತಾಗಿ ಅಲ್ಲಿ ಬಂದಿರುವುದು ಒಂದೇ ಆಕಾಶದ ಬಗ್ಗೆ. ಆದರೆ ನಾವು ತಿಳ್ಕೊಳ್ಬೇಕಾದದ್ದು ಮಾತ್ರ 2 ಥರದ ಆಕಾಶಗಳನ್ನು ತಿಳ್ಕೊಳ್ಬೇಕು ಅಂತ ಆಚಾರ್ಯರ ತಾತ್ಪರ್ಯ. ಒಂದು ಘಟ ಹುಟ್ಟಿದಾಗ ಆ ಘಟದೊಳಗೆ ಒಂದು ಅವ್ಯಾಕೃತ ಆಕಾಶವೂ ಕೂಡ ನಮಗೆ ಉಪಲಬ್ಧ ಆಗ್ತದೆ, ಹುಟ್ಟುತ್ತದೆ ಅಂತ ಅದನ್ನು ಹೇಳ್ತಾರೆ. ಹೊರಗೇನು ಅವ್ಯಾಕೃತ ಆಕಾಶ ಇದೆಯಲ್ಲ, ಘಟದ ಹೊರಗೆ, ನಾನು ಕಳೆದ ದಿವಸ ಹೇಳಿದೆ, ಘಟ ಅಂದರೆ ಕೇವಲ ಘಟ ಅಲ್ಲ, ಘಟ, ಮನೆ, ಕೋಟೆ, ಕೊತ್ತಲ, ಮಠ ಎಲ್ಲವೂ ಕೂಡ. ಅಲ್ಲೆಲ್ಲ ಒಂದು ಅವ್ಯಾಕೃತ ಆಕಾಶ ನಮಗೆ ಹುಟ್ಟುತ್ತದೆ ಅಂದರೆ ಅವೈಲೇಬಲ್ ಆಗ್ತದೆ. ಹೊರಗಡೆ ಅವ್ಯಾಕೃತ ಆಕಾಶ ಇದೆ. ಆ ಅವ್ಯಾಕೃತ ಆಕಾಶಕ್ಕೂ ಈ ಒಳಗಿರುವ ಘಟದೊಳಗೆ, ಮಠದೊಳಗೆ, ಮನೆಯೊಳಗಿರುವ ಅವ್ಯಾಕೃತ ಆಕಾಶಕ್ಕೂ ಭೇದವಿಲ್ಲ. ಆದರೆ ಒಂದು ವಿಶೇಷ ಇದೆ. ಭಗವಂತನ ಗುಣಗಳಿಗೂ ಅವನ ಕ್ರಿಯೆಗಳಿಗೂ ಹೇಗೆ ಸವಿಶೇಷ ಭೇದ ಇದೆಯೋ, ಜೀವನಿಗೂ ಅವನ ಗುಣಗಳಿಗೂ, ಅವನ ಸ್ವರೂಪಭೂತ ಗುಣಗಳಿಗೂ ಹೇಗೆ ಸವಿಶೇಷ ಭೇದ ಇದೆಯೋ, ಹಾಗೆ ಇಲ್ಲಿಯೂ ಕೂಡ ಭೇದ ಇದೆ ಅಂತ ನಾವು ಅದನ್ನು ಸವಿಶೇಷ ಭೇದ ಇದೆ ಅಂತ ತಿಳ್ಕೊಳ್ಬೇಕು, ಭೇದ ಅಲ್ಲ. ಆದ್ದರಿಂದ ಘಟದ ಒಳಗಿರುವ ಆಕಾಶ
ಮನೆಯೊಳಗಿರುವ ಆಕಾಶ, ಮಠದೊಳಗಿರುವ ಆಕಾಶ, ಹೊರಗಿನ ಆಕಾಶ ಅಂತ ಹೀಗೆಲ್ಲ ಮಾತಾಡ್ತಾರೆ ಜನ. ವಿಶೇಷದ ಬಲದಿಂದ ಇದೆಲ್ಲ ಸಾಧ್ಯ ಆಗ್ತದೆ. ಈ ಹುಟ್ಟಿದ ಘಟ ಕೆಲವು ಕಾಲ ಇರ್ತದೆ, ಇದ್ದು ಅದು ಮುಂದೆ ನಷ್ಟ ಆದಾಗ ಆ ಘಟದ ಒಳಗೆ ಅವೈಲೇಬಲ್ ಆಗಿರುವಂಥ ಅವ್ಯಾಕೃತ ಆಕಾಶ ಇದೆಯಲ್ಲ, ಅದು ಬಾಹ್ಯ ಅವ್ಯಾಕೃತ ಆಕಾಶದಿಂದ ಅದಕ್ಕೂ ಭೇದದ ವ್ಯವಹಾರವೂ ಇಲ್ಲ, ಏನೂ ಇಲ್ಲ. ಅದೆಲ್ಲವೂ ಮೊದಲು ಅದಕ್ಕೆ ಭೇದ ಇರಲಿಲ್ಲ, ಆಮೇಲೂ ಭೇದ ಬರೋದಿಲ್ಲ. ಅಭೇದವೇ ಇತ್ತು, ಯಾವ ಕಾಲಕ್ಕೂ ಕೂಡ ಅಲ್ಲಿ ಅಭೇದವೇ ಇತ್ತು. ಮೊದಲು ಭೇದವನ್ನು ನಾವು ಕಾಣ್ತಿದ್ವಿ, ಈಗ ಆಮೇಲೆ ಕಾಣೋದಿಲ್ಲ ಇಷ್ಟೇ. ಇಲ್ಲಿವರೆಗೆ ಘಟ ಇತ್ತು, ಘಟದೊಳಗಿನ ಜಾಗದಲ್ಲಿ ಘಟದೊಳಗೆ ಅದನ್ನು ಇಡು ಅಂತ ಹೇಳ್ತೀವಿ, ಮಠದೊಳಗೆ ಅದನ್ನು ಇಡು ಅಂತ ಹೇಳ್ತೀವಿ. ಆದರೆ ಘಟ ನಷ್ಟ ಆದಮೇಲೆ ಘಟದ ಒಳಗಿನ ಜಾಗದಲ್ಲಿ, ಮಠದ ಒಳಗಿನ ಜಾಗದಲ್ಲಿ ಅಂತ ಹೇಳುವುದನ್ನು ನಾವು ನಿಲ್ಲಿಸ್ತೀವಿ. ಇಷ್ಟೇ ವ್ಯತ್ಯಾಸ. ಅದು ಇದ್ದದ್ದು ಯಾವತ್ತೂ ಅಭಿನ್ನವೇ, ಸವಿಶೇಷ ಅಭೇದವೇ. ಆದರೆ ಘಟದ ಒಳಗೆ ಇರೋ ಜಾಗ, ಮಠದ ಒಳಗಿರುವ ಜಾಗ, ಭೂಗರ್ಭದೊಳಗಿರುವ ಜಾಗ ಅಂತ ಹೀಗೆಲ್ಲ ಸುಮ್ಮನೆ ಹೇಳ್ತೇವೆ ಅಷ್ಟೇ ನಾವು. ವ್ಯವಹಾರ ವಿಶೇಷದ ಕಾರಣದಿಂದ ಹೀಗೆ ಹೇಳುವ ರೂಢಿ ಇದೆ ಅಷ್ಟೇ. ಅದರಂತೆ ಈ ದೇಹಾಂತರ್ಗತನಾದಂಥ ಭಗವಂತ ಇದ್ದಾನಲ್ಲ, ಅವನು ತನ್ನ ಎಲ್ಲ ಅವತಾರಗಳಿಂದಲೂ ಅಭಿನ್ನನೇ ಅವನು. ಇವನಿಗೆ ಆ ಕೇವಲ ವಿಶೇಷದ ಬಲದಿಂದ ಆ ಭೇದ ಇದೆ ಅಂತ ವ್ಯವಹಾರ ಮಾಡ್ತಾರಷ್ಟೆ. ನಮ್ಮ ಒಳಗಿರುವ ದೇಹಾಂತರ್ಗತನಾದಂಥ ಒಬ್ಬ ಭಗವಂತ ಇದ್ದಾನೆ, ಅನೇಕ ರೂಪಗಳಿಲ್ಲಿವೆ ಅಂತ ತಿಳ್ಕೊಳ್ಳೋಣ. ಇವೆಲ್ಲ ರೂಪಗಳು ಹೊರಗಿರುವ ರಾಮಕೃಷ್ಣಾದಿ ರೂಪಗಳಿಂದ ಅಭಿನ್ನವೇ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಮತ್ಸ್ಯ, ಕೂರ್ಮ ಇತ್ಯಾದಿ ಎಲ್ಲ ರೂಪಗಳಿಂದಲೂ ಅವು ಅಭಿನ್ನವೇ. ಆದರೆ ವಿಶೇಷದ ಬಲದಿಂದ ಪರಶುರಾಮ ರಾಮ, ರಾಮ ಕೃಷ್ಣ, ಪರಶುರಾಮ ಕೃಷ್ಣ ಇವರಿಬ್ಬರ ಭೇಟಿಗಳು, ಪರಸ್ಪರ ಮಾತುಕತೆಗಳು, ಇವನ್ನೆಲ್ಲ ನಾವು ನೋಡ್ತೇವೆ. ಕಲ್ಕಿ ಅವತಾರ ಇನ್ನೂ ಆಗಿಲ್ಲ ಅಂತೇವೆ. ವಸ್ತುತಃ ಕಲ್ಕಿ ಅವತಾರ ಯಾವಾಗಲೂ ಆದದ್ದೇ ಅದು. ಇನ್ನೂ ಆಗಿಲ್ಲ ಅಂದರೆ ವಿಶೇಷದ ಬಲದಿಂದ ಆಗಿಲ್ಲ ಅಂತ ಅರ್ಥ. ಅದರ ನಾವು ಹೇಳ್ತೇವೆ ಅಷ್ಟೆ. ಇದು ಅವ್ಯಾಕೃತ ಆಕಾಶಕ್ಕೆ ಸಂಬಂಧಪಟ್ಟಂತೆ. ಅವ್ಯಾಕೃತ ಆಕಾಶದ ಉದಾಹರಣೆಯನ್ನು ಕೊಟ್ಟದ್ದು ಇದು ಈ ಪರಮಾತ್ಮ ಮತ್ತು ಅವನ ಅವತಾರಗಳು ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಈ ರುದ್ರಾದಿ ಜಗತ್ತು ಲಯ ಹೊಂದಿದರೂ ಕೂಡ ಆ ಭಗವಂತನಿಗೆ ಏನು ಯಾವುದೇ ವ್ಯತ್ಯಾಸವೂ ಕೂಡ ಇರೋದಿಲ್ಲ. ಇದನ್ನು ನಾವು ಗಮನಿಸಬೇಕು. ಅವರಿಗೆಲ್ಲ ದೇಹ ಲಯ ಇದೆ, ಚತುರ್ಮುಖ ಬ್ರಹ್ಮನಿಗೂ ದೇಹ ಲಯ ಇದೆ, ಆದರೆ ಪರಮಾತ್ಮನಿಗೆ ಮಾತ್ರ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಘಟದೊಳಗಿನ ಭೂತಾಕಾಶ, ಇಲ್ಲಿವರೆಗೆ ಅವ್ಯಾಕೃತ ಆಕಾಶ ನೋಡಿದ್ವಿ, ಈಗ ಭೂತಾಕಾಶ ನೋಡೋಣ. ಅದು ಘಟ ಹುಟ್ಟಿದಾಗ ಹುಟ್ಟುತ್ತದೆ, ಘಟ ನಾಶ ಆದಾಗ ಅದಿರೋದಿಲ್ಲ. ಆದ್ದರಿಂದ ಅದು ಬಾಹ್ಯ ಭೂತಾಕಾಶಕ್ಕಿಂತ ಭಿನ್ನವೇ. ಅದರಂತೆ ಜೀವನೂ ಕೂಡ ತನ್ನ ಶರೀರದ ಮೂಲಕ ಉತ್ಪತ್ತಿಯನ್ನು ಪಡ್ಕೋತಾನೆ. ಶರೀರ ಹುಟ್ಟಿದಾಗ, ಶರೀರ ನಷ್ಟವಾದಾಗ ತಾನು ಕೂಡ ನಾಶವನ್ನು ಪಡ್ಕೋತಾನೆ. ಆದ್ದರಿಂದ ಮರಣಕಾಲದಲ್ಲಿಯೂ ಕೂಡ ಹಾಗೆ ಲಯ ಕಾಲದಲ್ಲಿಯೂ ಯಾವ ಕಾಲದಲ್ಲಿಯೂ ಅವನು ಭಗವಂತನಿಂದ ಭಿನ್ನನೇ ಈ ಜೀವ. ಸ್ವರೂಪದಿಂದ ಜೀವನಿಗೆ ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ. ಜೀವನ ಸ್ವರೂಪ ಹುಟ್ಟುವುದು ಅಂತಿಲ್ಲ, ನಾಶ ಆಗುವುದು ಅಂತ ಕೂಡ ಇಲ್ಲ. ಅದು ಬಾಹ್ಯಭೂತ ಇದೆಲ್ಲ ಇದು ಜೀವನ ಸ್ವರೂಪ ಇದು. ಯಾಕೆಂದರೆ ಜೀವೋಪಾಧಿ ಅಂತನ್ನೋದು ಅನಾದಿ ಕಾಲದಿಂದಲೂ ಇದೆ, ಅಲ್ಲಿ ಏನು ವ್ಯತ್ಯಾಸವೂ ಇಲ್ಲ. ಈ ಉಪಾಧಿ ಅನ್ನೋ ಶಬ್ದವನ್ನು ನಾವು ಹೀಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೋಬೇಕೀಗ. ಉಪಾಧಿ ಅಂದರೆ ಒಂದು ಕಂಡೀಷನ್ ಅಂತ ಅರ್ಥ. ಉಪಾಧಿ ಅನ್ನೋ ಶಬ್ದವನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಯೋಗ ಮಾಡ್ತಿರ್ತಾರೆ. ಅದರಲ್ಲಿ ನಾವು ನೋಡುವಂಥ ಒಂದು ಪ್ರಸಂಗ ಕಳೆದ ದಿವಸ ನಾವು ನೋಡಿದ್ವಿ, ಘಟ ಮಠ ಮೊದಲಾದವುಗಳು ಉಪಾಧಿಗಳು ಅಂತ. ಅದರೊಳಗೆ ಭೂತಾಕಾಶವಾಗಲಿ ಅವ್ಯಾಕೃತ ಆಕಾಶವಾಗಲಿ ನಮಗೆ ಉಪಲಬ್ಧ ಆಗ್ತದೆ. ಭೂತಾಕಾಶ ಹುಟ್ಟುತ್ತದೆ, ಅವ್ಯಾಕೃತ ಆಕಾಶ ಅದು ಕೂಡ ನಮಗೆ ಉಪಲಬ್ಧ ಆಗಿರ್ತದೆ. ಈ ಉಪಾಧಿ ಅಂತನ್ನೋದನ್ನು ಬಿಂಬ ಮತ್ತು ಪ್ರತಿಬಿಂಬಗಳ ನಡುವೆ ಉಪಾಧಿ ಅಂತನ್ನೋದೊಂದನ್ನು ಹೇಳಿದಾಗ ಅದನ್ನು ಸ್ವಲ್ಪ ವಿಭಿನ್ನವಾಗಿ ನೋಡಬೇಕಾಗ್ತದೆ. ಈ ಬಿಂಬ, ಒಬ್ಬ ವ್ಯಕ್ತಿ ಕನ್ನಡಿ ಎದುರಿಗೆ ನಿಂತ್ಕೊಂಡಾಗ ಅಲ್ಲಿ ಒಂದು ಪ್ರತಿಬಿಂಬ ಕಾಣಿಸ್ತದೆ. ನಾವು ಇದನ್ನೆಲ್ಲ ನೋಡ್ತೇವೆ. ಅಲ್ಲಿ ಮೂಲತಃ ನಾವು ವ್ಯಕ್ತಿಗಳು ಬಿಂಬರು. ಎದುರಿಗಿರುವಂಥ ಕನ್ನಡಿ ಅನ್ನೋದೊಂದು ಒಂದು ಉಪಾಧಿ. ಆ ಉಪಾಧಿಯ ಬಲದಿಂದ ಆ ಕನ್ನಡಿಯೊಳಗೊಂದು ಪ್ರತಿಬಿಂಬ ಕಾಣಿಸ್ತದೆ.
ಒಂದು ವೇಳೆ ಕನ್ನಡಿ ನಷ್ಟ ಆಗಿ ಹೋದರೆ, ಕನ್ನಡಿ ಮುರಿದು ಹೋದರೆ ಅದರೊಳಗಿರೋ ಪ್ರತಿಬಿಂಬನೂ ಕೂಡ ಕಾಣಿಸೋದಿಲ್ಲ. ಎಲ್ಲಿಯವರೆಗೆ ಕನ್ನಡಿ ಇರ್ತದೋ, ಎಲ್ಲಿಯವರೆಗೆ ಬಿಂಬ ಅಲ್ಲಿ ಮುಂದೆ ನಿಂತಿದ್ದಾನೋ ಅಲ್ಲಿಯವರೆಗೆ ಪ್ರತಿಬಿಂಬವು ಕಾಣಿಸ್ತಾ ಹೋಗ್ತದೆ. ಒಂದು ಸರೋವರದೊಳಗೆ ಚಂದ್ರನ ಸೂರ್ಯನ ಪ್ರತಿಬಿಂಬಗಳು ಕಾಣಿಸ್ತವೆ. ಸರೋವರಗಳು ಮೊದಲಾದವುಗಳು ಉಪಾಧಿಗಳು. ಸೂರ್ಯ ಚಂದ್ರ ಇವೆಲ್ಲವೂ ಕೂಡ ಬಿಂಬಗಳು. ಅದರೊಳಗೆ ಕಾಣಿಸುವಂಥ ಆ ಸೂರ್ಯನ ಪ್ರತಿಬಿಂಬ, ಚಂದ್ರನ ಪ್ರತಿಬಿಂಬ, ಅವುಗಳನ್ನ ನಾವು ನೋಡ್ತೇವೆ. ಸರೋವರ ಇರುವ ತನಕವೂ ಕೂಡ ಆ ಬಿಂಬ ಪ್ರತಿಬಿಂಬಗಳು ಕಾಣಿಸ್ತಿರ್ತವೆ. ಸರೋವರವೇ ನಷ್ಟ ಆದರೆ ಅಥವಾ ಸೂರ್ಯನೇ ಅಲ್ಲಿಗೆ ಅಸ್ತಂಗತನಾದರೆ, ಚಂದ್ರ ಅಸ್ತಂಗತನಾದರೆ ಒಳಗಿರುವ ಪ್ರತಿಬಿಂಬವು ಕಾಣಿಸೋದಿಲ್ಲ. ಇದು ಸಾಮಾನ್ಯವಾಗಿ ಒಂದು ಬಿಂಬದಿಂದ ಇನ್ನೊಂದು ಪ್ರತಿಬಿಂಬ ಕಾಣುವಾಗ ಇಂಥದ್ದೊಂದು ವಿದ್ಯಮಾನ ಇರ್ತದೆ. ಆ ಪ್ರತಿಬಿಂಬ ಹುಟ್ಟಬೇಕಾದ್ರೆ ಬಿಂಬ ಅಂತನ್ನೋದು ಬೇಕು. ಆದರೆ ಪರಮಾತ್ಮನಿಗೂ ಜೀವನಿಗೂ ಬಿಂಬ ಪ್ರತಿಬಿಂಬ ಅನ್ನೋ ಒಂದು ಸಂಬಂಧ ಇದೆಯಲ್ಲ, ಅಲ್ಲಿ ಒಂದು ವೈಶಿಷ್ಟ್ಯ ಇದೆ. ಯಾವಾಗ ಈ ಪರಮಾತ್ಮನೆಂಬ ಬಿಂಬ ಒಂದು ಉಪಾಧಿ ಎದುರಿಗೆ ಹೋಗಿ ನಿಂತ, ಜೀವನೆಂಬ ಪ್ರತಿಬಿಂಬ ಅವನ ಎದುರಿಗೆ ಹೋಗಿ ನಿಂತದ್ದು ಯಾವಾಗ, ಅವನಿಂದ ಹುಟ್ಟಿದ್ದು ಯಾವಾಗ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ, ಬಿಂಬ ಪ್ರತಿಬಿಂಬ ಅಂತ ಏನು ಸಂಬಂಧ ಹೇಳಿದ್ವಲ್ಲ, ಕನ್ನಡಿ ಅಂತ ಇದೆಲ್ಲ ತುಂಬ ಸ್ಥೂಲವಾದ ಉಪಾಧಿ, ಅದು ತುಂಬ ಸ್ಥೂಲವಾದ ದೃಷ್ಟಾಂತ. ಅಂಥ ದೃಷ್ಟಾಂತ ಇಟ್ಕೊಂಡು ಪರಮಾತ್ಮನ ಜೀವನ ನಡುವಿನ ಸಂಬಂಧವನ್ನು ಪೂರ್ಣವಾಗಿ ಅರಿಯುವುದು ಸಾಧ್ಯವೂ ಇಲ್ಲ. ಪರಮಾತ್ಮ ಎಲ್ಲಿಯೋ ಇದ್ದವನು ಉಪಾಧಿ ಎದುರಿಗೆ ಬಂದು ನಿಂತ, ಆವಾಗ ಜೀವ ಎಂಬ ಪ್ರತಿಬಿಂಬ ಹುಟ್ಟಿತು ಅಂತ ಹೇಳುವುದು ಹಾಸ್ಯಾಸ್ಪದ ಆಗ್ತದೆ. ಪರಮಾತ್ಮ ಸರ್ವಗತ, ಆದ್ದರಿಂದ ಎಲ್ಲ ಕಡೆ ಯಾವತ್ತೂ ಅವನು ಇದ್ದೇ ಇದ್ದಾನೆ. ಮತ್ತು ಈ ಜೀವನೆಂಬ ಪ್ರತಿಬಿಂಬ ಯಾವ ಉಪಾಧಿಯಿಂದ ಹುಟ್ಟಿತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆ ಉಪಾಧಿಯೂ ಕೂಡ ನಿತ್ಯವೇ. ಅದನ್ನ ಇಲ್ಲಿ ಹೇಳಿದ್ದಾರೆ, ಉಪಾಧಿಯಶ್ಚೈವ ನಿತ್ಯತ್ವಾತ್ ನೈವ ಜೀವೋಪಿ ನಶ್ಯತಿ. ಇದು ಬ್ರಹ್ಮತರ್ಕದ ಮಾತು. ಜೀವೋಪಾಧಿ ಅಂತನ್ನೋದು ನಿತ್ಯ ಅದು. ಆದ್ದರಿಂದ ಉಪಾಧಿ ಹೋಗುವ ಪ್ರಶ್ನವೂ ಇಲ್ಲ, ಉಪಾಧಿಯ ನಾಶದ ಪ್ರಶ್ನವೂ ಇಲ್ಲ. ಪರಮಾತ್ಮ ಆ ಉಪಾಧಿ ಎದುರಿಗಿಂದ ಸರಿಯುವ ಪ್ರಶ್ನವೂ ಇಲ್ಲ, ಸರಿದು ಆಚೆ ಹೋಗುವ ಪ್ರಶ್ನವೂ ಇಲ್ಲ. ಆದ್ದರಿಂದ ಅನಾದಿ ಕಾಲದಿಂದಲೂ ಈ ಉಪಾಧಿಯೂ ಇದೆ. ಜೀವ ಸ್ವರೂಪನೇ ಒಂದು ಉಪಾಧಿ. ಮತ್ತು ಪರಮಾತ್ಮ ಎಂಬ ಬಿಂಬವೂ ಇದೆ. ಪ್ರತಿಬಿಂಬನ ಅಂತ ಈ ಜೀವನು ಕೂಡ ಇದ್ದಾನೆ. ನಾವು ನೋಡುವಂತೆ ಬಿಂಬ ಪ್ರತಿಬಿಂಬ ಆ ಥರ ಇದನ್ನು ನಾವು ಅರ್ಥ ಮಾಡ್ಕೊಳ್ಬಾರ್ದು. ಬಿಂಬ ಪ್ರತಿಬಿಂಬ ಅಂತ ನಾವು ದೃಷ್ಟಾಂತ ಕೊಡುವುದು ಕೇವಲ ಬಿಂಬದ ಅಧೀನ ಪ್ರತಿಬಿಂಬ ಹೇಗೋ ಹಾಗೆ ಪರಮಾತ್ಮನ ಅಧೀನ ಜೀವ. ಪೂರ್ಣವಾಗಿ 100% ಸಮಾಧಾನ ಆಗದಿದ್ದರೆ 200% ಪರಮಾತ್ಮನ ಅಧೀನ ಈ ಜೀವ ಅನ್ನೋ ಅರ್ಥದಲ್ಲಿ ಮಾತ್ರ ಬಿಂಬ ಪ್ರತಿಬಿಂಬ ಅಂತ ಉದಾಹರಣೆ ಕೊಟ್ಟಿರ್ತೇವೆ. ಬಿಂಬ ಪ್ರತಿಬಿಂಬ ಅಂತ ಅದನ್ನೊಂದು ಉಪಾಧಿ ಬೇಕಲ್ಲ ಅಂತಂದರೆ ಜೀವೋಪಾಧಿಯೇ ಉಪಾಧಿ ಅಷ್ಟೇ. ನೈವ ಜೀವೋಪಿ ನಶ್ಯತಿ ಸ್ವರೂಪತ್ವಾದ ಉಪಾಧಿಯಶ್ಚ ನ ಭಿನ್ನೋಪಾಧಿ ಕಲ್ಪನಂ. ವಸ್ತುತಃ ಈ ಉಪಾಧಿ ಅಂತನ್ನೋದು ಜೀವನ ಸ್ವರೂಪವೇ ಅದು. ಆದ್ದರಿಂದ ಭಿನ್ನೋಪಾಧಿಯನ್ನು ಹೇಳುವ ಪ್ರಶ್ನವೇ ಇಲ್ಲ. ಪ್ರತಿಬಿಂಬಕ್ಕೆ, ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬಕ್ಕೆ ಕನ್ನಡಿ ಎಂಬ ಉಪಾಧಿ ಅದು ಭಿನ್ನ ಉಪಾಧಿ. ಅದು ಸೂರ್ಯಚಂದ್ರನ ಪ್ರತಿಬಿಂಬಗಳಿಗೆ ಕೆರೆ, ಸಮುದ್ರ ಮೊದಲಾದವುಗಳೆಲ್ಲ ಭಿನ್ನ ಪ್ರತಿಬಿಂಬ ಉಪಾಧಿಗಳು. ಹಾಗಿಲ್ಲಿ ಭಿನ್ನ ಉಪಾಧಿ ಇಲ್ಲ. ನಚಾ ಭಿನ್ನತ್ವಮೀಶೇನ ಚಿನ್ಮಾತ್ರತ್ವ ಚ ಯುಜ್ಯತೆ. ಯಾವತ್ತೂ ಕೂಡ ಈ ಜೀವ ಆ ಪರಮಾತ್ಮನಿಂದ ಅಭಿನ್ನನಾಗುವುದಿಲ್ಲ. ಆದರೆ ಈ ಚಿನ್ಮಯನಾದಂಥ ಜೀವ, ಜ್ಞಾನಾನಂದ ಸ್ವರೂಪನಾದಂಥ ಈ ಜೀವ ಏನಿದ್ದಾನೆ, ಇವನಿಗೆ ಈ ಪರಮಾತ್ಮನಿಂದ ಯಾವತ್ತೂ ಭೇದವೇ ಇದೆ. ಈ ಜೀವನಿಗೆ ಒಂದು ಉಪಾಧಿಯೂ ಕೂಡ ಇದೆ. ಈ ಉಪಾಧಿ ಅಂತನ್ನೋದು ಆ ಉಪಾಧಿಗೂ ಜೀವನಿಗೂ ಸವಿಶೇಷ ಭೇದ ಅಷ್ಟೆ. ಹೀಗೆ ಅದನ್ನು ತಿಳ್ಕೊಳ್ಬೇಕು. ಮುಕ್ತಿಯಲ್ಲೂ ಈ ಉಪಾಧಿ ಇರ್ತದೆ, ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲದವರೆಗೂ ಇರ್ತದೆ. ಆದ್ದರಿಂದ ಉಪಾಧಿ ಇರುವುದರಿಂದ ಪರಮಾತ್ಮ ಹೇಗೆ ಚಿನ್ಮಯನೋ ಜ್ಞಾನಾನಂದ ಸ್ವರೂಪನೋ ಹಾಗೆ ಜೀವನು ಕೂಡ ಜ್ಞಾನಾನಂದ ಸ್ವರೂಪ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗೆಲ್ಲ ಬ್ರಹ್ಮತರ್ಕದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲೇ ಮುಂದೆ ಬಂದಿರುವಂಥ ಒಂದು ಮಾತು ನನಗೀಗ ನೆನಪಿಗೆ ಬರ್ತದೆ. ಜೀವೋಪಾಧಿರ್ ದ್ವಿಧಾ ಪ್ರೋಕ್ತಃ ಸ್ವರೂಪಂ ಬಾಹ್ಯಮೇವಚ ಬಾಹ್ಯೋಪಾಧಿರ್ಲಯಂ ಯಾತಿ ಮುಕ್ತಾವನ್ಯಸ್ಯ ಸಂಸ್ಥಿತಿ. ಅನ್ಯಸ್ಯ ಚ ಸ್ಥಿತಿ. ಸರ್ವೋಪಾಧಿ ವಿನಾಶೇ ಚ ಪ್ರತಿಬಿಂಬ ಕಥಂ ಭವೇತ್ ಕಥಂ ಚ ಆತ್ಮವಿನಾಶಾಯ ಪ್ರಯತ್ನಃ ಸೇತ್ಸ್ಯತಿ ಕ್ವಚಿತ್ ಅಪಮರ್ಥತಾ ಚ ಮುಕ್ತಿ ಸ್ಯಾತ್ ತದಭಾವಾತ್ ಪುಂಸಃ ಏವತೋ. ಈ ಜೀವನಿಗೆ ಉಪಾಧಿ ಅನ್ನೋದೇನಿದೆಯಲ್ಲ, ಜೀವ ಪರಮಾತ್ಮನಿಗೆ ಪ್ರತಿಬಿಂಬ, ಪರಮಾತ್ಮ ಬಿಂಬ ಅಂತಾದಾಗ ನಡುವೊಂದು ಉಪಾಧಿ ಬೇಕಲ್ಲ.
ಆ ಉಪಾಧಿ ಅನ್ನೋದು ಸ್ವರೂಪ ಉಪಾಧಿ ಮತ್ತು ಬಾಹ್ಯೋಪಾಧಿ ಅಂತ ಎರಡು ಥರ ಇದೆ. ಇದು ವಸ್ತುತಃ ತತ್ವ. ಇಲ್ಲಿ ಬಾಹ್ಯೋಪಾಧಿ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಅಂತ ಇಲ್ಲೇನು ಬಂದಿದೆಯಲ್ಲ ಭಾಗವತ ತಾತ್ಪರ್ಯದಲ್ಲಿ. ಬಾಹ್ಯೋಪಾಧಿ ಅನ್ನೋದೊಂದು ಇದೆ, ಆದರೆ ಆ ಬಾಹ್ಯೋಪಾಧಿ ಅನ್ನೋದು ಜೀವಸ್ವರೂಪ ಅಲ್ಲ. ಅದು ಜೀವಸ್ವರೂಪವಾದ ಉಪಾಧಿ ಒಂದೇ. ಆದ್ದರಿಂದ ಇಲ್ಲಿ ಭಿನ್ನೋಪಾಧಿ ಕಲ್ಪನಂ ಅಂತ ಏನು ಬಂದಿದೆಯಲ್ಲ ಬ್ರಹ್ಮತರ್ಕದಲ್ಲಿ, ಅದನ್ನು ಮುಂದೆ ಬಂದಿರುವ ಆ ಮಾತಿನ ಜೊತೆ ಹೊಂದಿಸ್ಕೋಬೇಕು. ಬಾಹ್ಯೋಪಾಧಿ ಅನ್ನೋದೊಂದು ಇದೆ. ಅದ್ಯಾವುದು ಬಾಹ್ಯೋಪಾಧಿ ಅಂದರೆ ಅದೇ ಈ ಲಿಂಗದೇಹ, ಇವೆಲ್ಲ ಅವೆಲ್ಲ ಬಾಹ್ಯೋಪಾಧಿಗಳು. ಅನಿರುದ್ಧ ದೇಹ ಮೊದಲಾದವುಗಳು. ಮುಖ್ಯವಾಗಿ ಲಿಂಗದೇಹ ಅಂತ ತಿಳ್ಕೋಬಹುದು. ಲಿಂಗದೇಹವು ಕೂಡ ಅನಾದಿ ಕಾಲದಿಂದಲೇ ಜೀವನಿಗೆ ಇರೋದರಿಂದ ಈ ಜೀವ ಅನಾದಿ ಕಾಲದಿಂದಲೇ ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಆ ಬಾಹ್ಯೋಪಾಧಿ ಅಂತನ್ನುವುದು ಮುಕ್ತಿಗಿಂತ ಮುಂಚೆ ನಷ್ಟ ಆಗಿ ಹೋಗ್ತದೆ. ಮುಕ್ತಿಯಲ್ಲಿ ಮೊದಲ ಸ್ವರೂಪೋಪಾಧಿ ಅಂದರೆ ಜೀವ ಸ್ವರೂಪವೇ ಆದಂತಹ ಉಪಾಧಿ, ಅಂದರೆ ಜೀವನ ಸ್ವರೂಪವೇ ಮತ್ತೇನಲ್ಲ, ಅದು ಇದ್ದೇ ಇರ್ತದೆ. ಅದೂ ಹೋಗುವುದಾದರೆ ಜೀವ ಸ್ವರೂಪವೇ ನಷ್ಟ ಆಗಿ ಹೋಗಿಬಿಡ್ತದೆ ಅಷ್ಟೇ. ಸರ್ವೋಪಾಧಿ ವಿನಾಶೇಚ ಪ್ರತಿಬಿಂಬ ಕಥಂ ಭವೇತ್. ಜೀವ ಸ್ವರೂಪವೇ ಹೊರಟೋಗ್ಬಿಡ್ತದೆ. ಜೀವನಿಗೆ ಮತ್ತು ಪರಮಾತ್ಮನಿಗಿರುವ ಬಿಂಬ ಪ್ರತಿಬಿಂಬ ಅನ್ನೋ ಸಂಬಂಧವೇ ನಷ್ಟ ಆಗಿ ಹೋಗ್ತದೆ. ಅಂತ ಸಂಬಂಧವೇ ನಷ್ಟ ಆಗಿ ಹೋದರೆ ಜೀವನೇ ಇಲ್ಲ ಅಂತ ಆಗಿಬಿಟ್ರೆ ಅದು ಆತ್ಮವಿನಾಶ ಆಯಿತು. ಆತ್ಮವಿನಾಶ ಅನ್ನೋದು ಅದೆಂತಹ ಪುರುಷಾರ್ಥ. ಅಂಥ ಮುಕ್ತಿಯನ್ನು ಬಯಸ್ತಾರೆ ಯಾರು? ಆದ್ದರಿಂದ ಅದ್ಯಾವುದು ಸರಿಯಲ್ಲ. ಕಥಂಚ ಆತ್ಮವಿನಾಶಾಯ ಪ್ರಯತ್ನ ಸೇತ್ಸ್ಯತಿ ಕ್ವಚಿತ್. ಆತ್ಮವಿನಾಶಕ್ಕೋಸ್ಕರ ಯಾರೂ ಪ್ರಯತ್ನ ಮಾಡುವುದಿಲ್ಲ, ಅದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಮುಂದೆ ಬಂದಿರುವಂತಹ ಒಂದು ವಿಚಾರವನ್ನು ಇಲ್ಲಿ ನಾವು ಹೊಂದಿಸಿ ತಿಳ್ಕೊಳ್ಬೇಕಾಗ್ತದೆ. ಇದು ಬ್ರಹ್ಮತರ್ಕದ ಆ ಮಾತು. ಅದರೊಂದಿಗೆ ಇವತ್ತು ಘಟಾಂಬರ ಮಿವಾಂಬರೆ ಅನ್ನೋದ್ರ ಕುರಿತಾಗಿ ನಾವೇನು ನೋಡಬೇಕಾಗಿತ್ತು ಅದನ್ನು ನೋಡಿದ್ದೇವೆ. ಇದೇ ವಿಷಯವನ್ನೇ ವಿಜಯಧ್ವಜರು ಮತ್ತು ಯಾದವಾರರು ಹೇಳಿದ್ದಾರಷ್ಟೇ, ಬೇರೆ ಏನು ವಿಷಯ ಇಲ್ಲ ಅಲ್ಲಿ. ವಿಜ್ಞಾನಾತ್ಮನಿ ಅಂದರೆ ವಿಜ್ಞಾನ ತತ್ವಾಭಿಮಾನಿನಿ ವಿರಿಂಚೆ. ವಿಜ್ಞಾನ ತತ್ವದ ಅಭಿಮಾನಿಯಾದಂತಹ ವಿರಿಂಚನಲ್ಲಿ ಈ ಜಗತ್ತೆಲ್ಲವೂ ಲೀನ ಆಗ್ತದೆ ಅಂತ ಚಿಂತನೆ ಮಾಡಿದ ಅಂತಿಷ್ಟು ವಿಷಯ ಬಂದಿದೆ. ಮರಣಕಾಲೇ ಚಿಂತನೀಯ ಮಿತಿ ಸೂಚಯತೆ. ಇದೆಲ್ಲವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು, ಧೃತರಾಷ್ಟ್ರ ಮಾತ್ರ ಅಲ್ಲ, ನಾವು ಕೂಡ ಮರಣ ಕಾಲದಲ್ಲಿ ಚಿಂತನೆ ಮಾಡಬೇಕು ಅಂತ ಹೀಗೆ ತೋರಿಸ್ತಾರೆ. ಈ ಎರಡೂ ಪ್ರಳಯಗಳು ಕೂಡ ಒಂದೇ ರೀತಿಯಾದ್ದಲ್ಲ. ಉಳಿದೆಲ್ಲ ಜಗತ್ತು ಚತುರ್ಮುಖ ಬ್ರಹ್ಮ ಭಗವಂತನಲ್ಲಿ ಲೀನ ಆಗುವುದು, ಭಗವಂತ ತನ್ನ ಒಂದು ರೂಪವನ್ನು ಮತ್ತೊಂದು ಕಡೆ ಲೀನ ಮಾಡಿಕೊಳ್ಳುವುದು ಒಂದೇ ಥರದ್ದಲ್ಲ. ಅವೆಲ್ಲ ಬೇರೆ ಬೇರೆ ಥರ ಇರ್ತವೆ. ಇಷ್ಟೆಲ್ಲ ವಿಷಯಗಳು ಬಂದಿವೆ. ಇನ್ನು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಇದ್ದದ ವಿಷಯಗಳನ್ನೆಲ್ಲ ಈಗ ನಾನು ಬಹುತೇಕ ಹೇಳಿ ಮುಗಿಸಿದ್ದೇನೆ. ಜೀವೋಪಾಧಿಯು ಜೀವ ಸ್ವರೂಪವೇ. ಜೀವ ಹೇಗೆ ಚಿನ್ಮಾತ್ರನೋ ಹಾಗೆ ಅವನು ಆ ಉಪಾಧಿಯು ಕೂಡ ಚಿನ್ಮಾತ್ರನೇ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.